ಶ್ರೀ ಗುರು ಚಕ್ರವರ್ತಿ ಸದಾಶಿವಮೂರ್ತಿ ಚಂದ್ರೋತಾಯಿ ಚಿಕ್ಕೈಮುತ್ಯಾರ ಸುಕ್ಷೇತ್ರ ಬಬಲಾದಿ ಮೂಲ ಮಹಾ ಸಂಸ್ಥಾನ ಮಠ ಪ್ರತಿ ವರ್ಷವೂ ನಾವು ಕಾಲಜ್ಞಾನವನ್ನು ಸಾರ್ತಿದ್ದೀವಿ. ಪ್ರತಿ ವರ್ಷ ಜಗತ್ತಿಗೆ ಆಗು ಹೋಗುಗಳು, ಪ್ರಕೃತಿ ವಿಕೋಪಗಳ ಬಗ್ಗೆ, ಜಗತ್ತಿನಲ್ಲಿ ಯಾವ ದಿಕ್ಕಿಗೆ ಎಂಥ ಗಾಳಿ, ಬರಗಾಲ, ಮಳೆ ಹೆಂಗೈತೆ ಅನ್ನುವಂಥ ಕಾಲಮಾನವನ್ನು ಈ ಬಬಲಾದಿಯ ಮೂಲ ಮಹಾ ಸಂಸ್ಥಾನ ಮಠ ಕಾಲಜ್ಞಾನ ಸಾರಲಾಗ್ತಿತ್ತು. ಅದೇ ರೀತಿ ಈ ವರ್ಷವೂ ಸಹಿತ ನಾವು ಒಂದು ಕಾಲಜ್ಞಾನವನ್ನು ಸಾರಿದ್ದೀವಿ. ಈ ವರ್ಷ ಏನಪ್ಪಾ ಅಂತಂದ್ರೆ, ಜಗತ್ತಿಗೆ ಒಂದು ದುಃಖದ ಸಂಗತಿ ಬಂದೀತೋ ಮಕ್ಕಳ್ರಿ ಅಂತ ಇದೆ. ಜಗತ್ತಿಗೆ ದುಃಖದ ಒಂದು ಸುದ್ದಿ ಬಂದಿತೋ ಮಕ್ಕಳ್ರಿ ಅಂತ ಹೇಳಿದರು. ಅದರ ಜೊತೆಗೆ ಈ ವರ್ಷದ ಗಡಿಗಳಲ್ಲಿ ಆತಂಕದ ವಾತಾವರಣ, ಯುದ್ಧದ ಕಾರ್ಮೋಡ, ನೈಸರ್ಗಿಕ ವಿಕೋಪಗಳ ಹಾವಳಿ ಹೆಚ್ಚಿತು ತಿಳಿಯಿರನ್ನ ಅಂತ ಹೇಳಿದರು ಮುತ್ಯ. ಈ ವರ್ಷ ಸದಾಶಿವ ಮುತ್ಯ ಹೇಳಿದ ಹಾಗೆ ಜಗತ್ತಿಗೆ ಒಂದು ಕೆಟ್ಟ ಸುದ್ದಿ ಬಂದಿತ್ತು, ದುಃಖ ಆಗುವಂತ ಸುದ್ದಿ ಬಂದಿತ್ತು ಮಕ್ಕಳ್ರಿ ಅಂತ ಹೇಳಿದರು. ಅದರ ಜೊತೆಗೆ ಈ ವರ್ಷ ಗಡಿಗಳಲ್ಲಿ ಆತಂಕದ ವಾತಾವರಣ ಹಾಗೂ ಯುದ್ಧದ ಕಾರ್ಮೋಡ, ನೈಸರ್ಗಿಕ ವಿಕೋಪಗಳ ಹಾವಳಿ ಹೆಚ್ಚಾಯಿತು ಮಕ್ಕಳ ತಿಳಿಯಿರನ್ನ ಅಂತ ಹೇಳಿದರು. ನಾವು ಈ ವರ್ಷ ಕಾಲಜ್ಞಾನದ ಏನು ಸಾರಿದ್ದೀವಿ, ಅದೇ ರೀತಿ ಈಗ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಹಂಗ ಹೊಂಟೈತೇನೋ ಅನ್ನೋವಂಥ ಊಹೆ ಆಗಾಕತ್ತೆ. ನಾವು ಪ್ರತಿ ವರ್ಷನೂ ಸದಾಶಿವಮೂರ್ತಿಯ ಕಾಲಜ್ಞಾನವನ್ನು ಸಾರ್ತಿದ್ದೇವೆ ಹಿರೇಹೊಳೆ ದಂಡೆಯ ಮೇಲೆ. ಅದರ ಜೊತೆಗೆ ಅಗ್ನಿ ಅನಾಹುತಗಳಾದವು ಮಕ್ಕಳಿರೆ, ಪ್ರಕೃತಿ ವಿಕೋಪಗಳು, ಭೂಕಂಪ, ಭೂಕುಸಿತಗಳಾದವು ಮಕ್ಕಳಿರೆ, ಭೂಕುಸಿತಗಳು ಆಗ್ತಾವಂತೇಳಿ ನಾವು ಈ ವರ್ಷ ಕಾಲಜ್ಞಾನದಲ್ಲಿ ಸಾರಿದ್ದೀವಿ. ಶ್ರೀ ಗುರು ಚಕ್ರವರ್ತಿ ಸದಾಶಿವಮೂರ್ತಿ ಚಂದ್ರೋತಾಯಿ ಚಿಕ್ಕೈಮುತ್ಯಾರ ಸುಕ್ಷೇತ್ರ ಬಬಲಾದಿ ಮೂಲ ಮಹಾ ಸಂಸ್ಥಾನ ಮಠ ಪ್ರತಿ ವರ್ಷವೂ ನಾವು ಕಾಲಜ್ಞಾನವನ್ನು ಸಾರ್ತಿದ್ದೀವಿ. ಪ್ರತಿ ವರ್ಷ ಜಗತ್ತಿಗೆ ಆಗು ಹೋಗುಗಳು, ಪ್ರಕೃತಿ ವಿಕೋಪಗಳ ಬಗ್ಗೆ, ಜಗತ್ತಿನಲ್ಲಿ ಯಾವ ದಿಕ್ಕಿಗೆ ಎಂಥ ಗಾಳಿ, ಬರಗಾಲ, ಮಳೆ ಹೆಂಗೈತೆ ಅನ್ನುವಂಥ ಕಾಲಮಾನವನ್ನು ಈ ಬಬಲಾದಿಯ ಮೂಲ ಮಹಾ ಸಂಸ್ಥಾನ ಮಠ ಕಾಲಜ್ಞಾನ ಸಾರಲಾಗ್ತಿತ್ತು. ಅದೇ ರೀತಿ ಈ ವರ್ಷವೂ ಸಹಿತ ನಾವು ಒಂದು ಕಾಲಜ್ಞಾನವನ್ನು ಸಾರಿದ್ದೀವಿ. ಈ ವರ್ಷ ಏನಪ್ಪಾ ಅಂತಂದ್ರೆ, ಜಗತ್ತಿಗೆ ಒಂದು ದುಃಖದ ಸಂಗತಿ ಬಂದೀತೋ ಮಕ್ಕಳ್ರಿ ಅಂತ ಇದೆ. ಜಗತ್ತಿಗೆ ದುಃಖದ ಒಂದು ಸುದ್ದಿ ಬಂದಿತೋ ಮಕ್ಕಳ್ರಿ ಅಂತ ಹೇಳಿದರು. ಅದರ ಜೊತೆಗೆ ಈ ವರ್ಷದ ಗಡಿಗಳಲ್ಲಿ ಆತಂಕದ ವಾತಾವರಣ, ಯುದ್ಧದ ಕಾರ್ಮೋಡ, ನೈಸರ್ಗಿಕ ವಿಕೋಪಗಳ ಹಾವಳಿ ಹೆಚ್ಚಿತು ತಿಳಿಯಿರನ್ನ ಅಂತ ಹೇಳಿದರು ಮುತ್ಯ. ಈ ವರ್ಷ ಸದಾಶಿವ ಮುತ್ಯ ಹೇಳಿದ ಹಾಗೆ ಜಗತ್ತಿಗೆ ಒಂದು ಕೆಟ್ಟ ಸುದ್ದಿ ಬಂದಿತ್ತು, ದುಃಖ ಆಗುವಂತ ಸುದ್ದಿ ಬಂದಿತ್ತು ಮಕ್ಕಳ್ರಿ ಅಂತ ಹೇಳಿದರು. ಅದರ ಜೊತೆಗೆ ಈ ವರ್ಷ ಗಡಿಗಳಲ್ಲಿ ಆತಂಕದ ವಾತಾವರಣ ಹಾಗೂ ಯುದ್ಧದ ಕಾರ್ಮೋಡ, ನೈಸರ್ಗಿಕ ವಿಕೋಪಗಳ ಹಾವಳಿ ಹೆಚ್ಚಾಯಿತು ಮಕ್ಕಳ ತಿಳಿಯಿರನ್ನ ಅಂತ ಹೇಳಿದರು. ನಾವು ಈ ವರ್ಷ ಕಾಲಜ್ಞಾನದ ಏನು ಸಾರಿದ್ದೀವಿ, ಅದೇ ರೀತಿ ಈಗ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಹಂಗ ಹೊಂಟೈತೇನೋ ಅನ್ನೋವಂಥ ಊಹೆ ಆಗಾಕತ್ತೆ. ನಾವು ಪ್ರತಿ ವರ್ಷನೂ ಸದಾಶಿವಮೂರ್ತಿಯ ಕಾಲಜ್ಞಾನವನ್ನು ಸಾರ್ತಿದ್ದೇವೆ ಹಿರೇಹೊಳೆ ದಂಡೆಯ ಮೇಲೆ. ಅದರ ಜೊತೆಗೆ ಅಗ್ನಿ ಅನಾಹುತಗಳಾದವು ಮಕ್ಕಳಿರೆ, ಪ್ರಕೃತಿ ವಿಕೋಪಗಳು, ಭೂಕಂಪ, ಭೂಕುಸಿತಗಳಾದವು ಮಕ್ಕಳಿರೆ, ಭೂಕುಸಿತಗಳು ಆಗ್ತಾವಂತೇಳಿ ನಾವು ಈ ವರ್ಷ ಕಾಲಜ್ಞಾನದಲ್ಲಿ ಸಾರಿದ್ದೀವಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.